ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನಿವತ್ತು ನಿಮಗೆ ಕೊಕೊನೆಟ್ ಲಡ್ಡು ಅಂದರೆ ತೆಂಗಿನಕಾಯಿ ಲಡ್ಡುನ ರುಚಿಕರವಾಗಿ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ, ಆಯಿತಾ? ಇದಕ್ಕೆ ಬೇಕಾಗಿರೋದು ನಂದಿನಿ ತುಪ್ಪ, ತೆಂಗಿನಕಾಯಿ, ಹಾಲು ಅಂದರೆ ಕಾಯಿಸಿ ಆರಿರತಕ್ಕಂಥ ಹಾಲು ತೊಗೊಳ್ಳಿ, ಒಂದು ಲೋಟನ ಹಾಲಿನ ಪುಡಿ, ಸಕ್ಕರೆ, ಒಂದು ಚಿಟಿಕೆಯಷ್ಟು ನಮಗೆ ಏಲಕ್ಕಿ ಪುಡಿ ತೊಗೊಂಡ್ರೆ ಸಾಕು. ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತು ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಅದಕ್ಕೊಂದು 2 ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ಹಾಗೆ ಬಿಡಿ. ನಿಮಗೇನಾದರೂ ಜಾಸ್ತಿ ತುಪ್ಪ ಬೇಕು ಅಂತ ಅಂದರೂ ಜಾಸ್ತಿ ತುಪ್ಪ ಹಾಕ್ಕೋಬೋದು, ನೋ ಪ್ರಾಬ್ಲಮ್. ನಾನು ಒಂದು 2 ಸ್ಪೂನೇ ಹಾಕೋತಾ ಇದ್ದೀನಿ, ಓಕೆನಾ? ಜಾಸ್ತಿ ಅಂದಿದ್ದು ಮಾತ್ರಕ್ಕೆ ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಇನ್ನು 1 ಸ್ಪೂನ್ 1.5 ಸ್ಪೂನ್ ಜಾಸ್ತಿ ಮಾಡ್ಕೋಬಹುದು ಅಷ್ಟೇ, ಓಕೆನಾ? ನಾನಿಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮೆಲ್ಟ್ ಹಾಕೋವರೆಗೂ ಬಿಟ್ಟು, ನೆಕ್ಸ್ಟು ನಾನು ರುಬ್ಕೊಂಡಿದ್ನಲ್ಲ ಫ್ರೆಶ್ ತೆಂಗಿನಕಾಯಿ, ಆ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ಹಾಕ್ಕೊಂಡು ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ತುಪ್ಪ ಮತ್ತು ತೆಂಗಿನಕಾಯಿ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು, ಓಕೆನಾ? ನಾನು ಇದಕ್ಕೆ ಒಂದು 3/4 ತೆಂಗಿನಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ನೀವು ಒಂದು ತೆಂಗಿನಕಾಯಲ್ಲೂ ಮಾಡ್ಕೋಬೋದು, ಬಟ್ ನಮ್ಮ ಮನೇಲಿ ಸ್ವೀಟ್ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ನಾನು ಸಾಕು ಅಂತ ಅಷ್ಟೇ ತೊಗೊಂಡಿದ್ದೀನಿ. ಇದನ್ನು ತೆಂಗಿನಕಾಯಲ್ಲಿ ಮಾತ್ರ ಅಲ್ಲ, ಕೊಬ್ಬರಿಯಲ್ಲೂ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಇದು ನೋಡಿ, ಎಲ್ಲ ಸ್ವಲ್ಪ ಡ್ರೈ ಆಯ್ತಲ್ಲ, ಆಮೇಲೆ ಹಾಲು ಹಾಕ್ಕೋತಾ ಇದ್ದೀನಿ. 1 ಲೋಟ ಹಾಲು ತೊಗೊಂಡಿದ್ದೀನಿ, ಚಿಕ್ಕದು, ಒಂದು ಟೀ ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಅಷ್ಟೇ ನಾನು. ಹಾಲನ್ನ ಫಸ್ಟು ಒಂದು ಅರ್ಧ ಹಾಕ್ಕೊಂಡು ಚೆನ್ನಾಗಿ ಅದು ಮಿಕ್ಸ್ ಆಗಲಿ. ಫಸ್ಟ್ ನೀಟಾಗಿ ಸಾಫ್ಟಾಗಿ ಮಿಕ್ಸ್ ಆಗೋವರೆಗೂ ವೆಯ್ಟ್ ಮಾಡೋಣ. ಮತ್ತು ನೆಕ್ಸ್ಟ್ ಇನ್ನು ಮಿಕ್ಕಿದ ಹಾಲನ್ನು ನೆಕ್ಸ್ಟ್ ಒಂದೊಂದು ಚೂರು ಆ್ಯಡ್ ಮಾಡ್ಕೊಳ್ಳಿ, ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ? ನಾನು 3/4 ತೆಂಗಿನಕಾಯಿ ಅಷ್ಟೇ ತೊಗೊಂಡಿರೋದು. ಮತ್ತೆ ಹೇಳ್ತಾ ಇದ್ದೀನಿ, 3/4 ತೆಂಗಿನಕಾಯಿಗೆ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಮತ್ತು ತೆಂಗಿನಕಾಯಿ ತುರಿ ಮಿಕ್ಸಿಯಲ್ಲಿ ಏನು ರುಬ್ಕೊಂಡಿದ್ವಲ್ಲ ನಾವು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ತುಪ್ಪ ಎಲ್ಲ ಅದಕ್ಕೆ ಹೊಂದ್ಕೊಳ್ಳೋವರೆಗೂ ಬಿಟ್ಟು, ಆಮೇಲೆ 1 ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀನಿ. ಅದು ಕಾಯಿಸಿ ಆರಿರೋ ಅಂಥ ಹಾಲು ಹಾಕ್ಕೋಬೇಕು, ಓಕೆನಾ? ಹಾಕ್ಕೊಂಡು ಚೆನ್ನಾಗಿ ಅದು ಮಿಕ್ಸಾಗಿ ಹಾಲೆಲ್ಲ ಫುಲ್ಲು ಎವಾಪರೇಟ್ ಆಗಬೇಕು, ಆಯಿತಾ? ನೆಕ್ಸ್ಟ್ ಆಮೇಲೆ ಹಾಲಿನ ಪುಡಿ ಹಾಕ್ಕೊಳ್ಳಿ. ಹಾಲಿನ ಪುಡಿನೂ ಅಷ್ಟೇ ನಾನು ಒಂದು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಜಾಸ್ತಿನೂ ಹಾಕ್ಕೋಬೇಡಿ ಹಾಲಿನ ಪುಡಿನ. ಜಾಸ್ತಿ ಏನಾದರೂ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಆ ಫ್ಲೇವರ್ ಜಾಸ್ತಿ ನಾಲ್ಗೆಗೆ ಸಿಗುತ್ತೆ, ಟೇಸ್ಟು ಅಷ್ಟು ಅನಿಸಲ್ಲ. ಹೇಗೆ ಅಂತಂದರೆ ಮಕ್ಕ ಹೊಡಿಯುತ್ತೆ ಅಂತಾರಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾನು ಒಂದು 2 ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ, ಓಕೆನಾ? ಅದು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಬಿಡಿ, ಆಯಿತಾ? ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಸಕ್ಕರೆ ತೊಗೊಳ್ಳಿ. ನಾನು ನಮ್ಮ ಮನೇಲಿ ಹೆವಿ ಸ್ವೀಟ್ ತಿನ್ನಲ್ಲ, ಸೊ ಅದರಿಂದ ಒಂದು 3.5 ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ನೀವು ಸ್ವೀಟ್ ಪ್ರಿಯರು ಜಾಸ್ತಿ ಆಗಿತ್ತು ಅಂತ ಅಂದರೆ ಇನ್ನೂ 1.5 ಸ್ಪೂನ್ ಆ್ಯಡ್ ಮಾಡ್ಕೋಬೋದು, ಓಕೆನಾ? ಸೊ ಹಾಲು, ಸಕ್ಕರೆ, ಹಾಲಿನ ಪುಡಿ, ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಸಿಮ್ಮಲ್ಲೇ ಇರಬೇಕು, ಓಕೆನಾ? ಸ್ಟವ್ ಸಿಮ್ಮಲ್ಲೇ, ಸ್ಟಾರ್ಟಿಂಗಿಂದ ಎಂಡಿಗೋರು ಸಿಮ್ಮಲ್ಲೇ ಇರಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫೈನಲಾಗಿ ಚೂರು ಏಲಕ್ಕಿ ಪುಡಿ, ಇದನ್ನು ನಾನು ಮನೆಯಲ್ಲೇ ರುಬ್ಬಿ ಮಾಡ್ಕೊಂಡಿದ್ದೀನಿ, ಅಂಗಡಿಯಿಂದ ಎಲ್ಲ ಏನೂ ತಂದಿಲ್ಲ. ಇದನ್ನು ಮನೆಯಲ್ಲೇ ಚೆನ್ನಾಗಿ ರುಬ್ಬಿ ಅದನ್ನು ಸೋಸ್ಕೊಂಡಿದ್ದೀನಿ. ಅಂದರೆ ಲೈಕ್ ಅದ್ರ ಮೇಲ್ಗಡೆ ಚಿಪ್ಪೆ ಎಲ್ಲ ಬರುತ್ತಲ್ಲ, ಅದೆಲ್ಲ ತೆಗ್ದು ಹಾಕಿ ಪುಡಿ ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫೈನಲಾಗಿ ಇದು ರೆಡಿ ಆಗಿದೆ. ಸ್ಟವ್ ಆಫ್ ಮಾಡಿ, ಸೊ ಪ್ಲೇಟ್ ಇರುತ್ತಲ್ಲ ಮನೇಲಿ, ಆ ಪ್ಲೇಟ್ಗೆ ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ನಾವು ಲಡ್ಡು ಶೇಪಿಗೆ ತರಬೇಕಲ್ಲ, ಇದು ಲಡ್ಡು ಶೇಪಲ್ಲಿ ಇನ್ನೂ ಬಂದಿಲ್ಲ. ಸೊ ಅದರಿಂದ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬಿಸಿ ಇದ್ದಾಗಲೇ, ಆರಕ್ಕೆ ಬಿಡೋಕ್ಕೆ ಹೋಗ್ಬಿಡಿ, ಬಿಸಿ ಇದ್ದಾಗಲೇ ನೀವು ಅದನ್ನು ಉಂಡೆ ಮಾಡ್ಕೊಳ್ಳಿ. ಚಿಕ್ಕದಾಗಿ ನಿಮಗೆ ಲೈಕ್ ಚಿಕ್ಕ ಉಂಡೆ ಬೇಕಂದರೆ ಚಿಕ್ಕದಾಗೂ ಮಾಡ್ಕೋಬೋದು, ದೊಡ್ಡದಾಗಿ ಬೇಕು ಅಂತ ಅಂದರೂ ದೊಡ್ಡದಾಗಿ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಚಿಕ್ಕದಾಗೆ ಉಂಡೆ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತ ಅಂದರೆ ನಾನು ಪದೇ ಹೇಳ್ತಾ ಇದ್ದೀನಿ, ನಮ್ಮ ಮನೇಲಿ ಜಾಸ್ತಿ ಸ್ವೀಟ್ ಲೈಕ್ ಮಾಡೋದಿಲ್ಲ. ಸೊ ಅದರಿಂದ ನಾನು ಚಿಕ್ಕದಾಗಿ ಒಂದೆತ್ತಿ ಒಂದು ಫುಲ್ ಲಡ್ಡು ಬಾಯಿಗೆ ಹಾಕ್ಕೊಂಡ್ರೆ ಆ ಫೀಲೇ ಬೇರೆ ಅಲ್ವಾ ಫ್ರೆಂಡ್ಸ್? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ.
ಸೊ ಚಿಕ್ಕ ಚಿಕ್ಕದಾಗಿ ಲಡ್ಡು ಮಾಡ್ಕೊಳ್ಳಿ. ಅದು ಹಿಂಗೆ ಮುರ್ಕೊಂಡು ತಿನ್ನೋದಕ್ಕಿಂತ ಒಂದು ಫುಲ್ ಲಡ್ಡು ಹಾಕೊಂಡ್ರೆ ಆಹಾ! ಏನು ಚೆನ್ನಾಗಿದೆ ಅನ್ನೋ ಫೀಲ್ ಬರ್ಬೇಕು ನಮಗೆ, ಆಯಿತಾ? ಸೊ ಚಿಕ್ಕ ಚಿಕ್ಕದಾಗಿ ಲಡ್ಡು ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ಪ್ಲೇಟಲ್ಲಿ ತೆಂಗಿನ ತುರಿ, ಕೊಬ್ಬರಿ ತುರಿ ಇದ್ದರೆ ಅದು ಚೆನ್ನಾಗಿ ಕೋಟಿಂಗ್ ಬರುತ್ತೆ. ನಾನು ಕೊಬ್ಬರಿ ತುರಿ ಇಲ್ಲ, ಸೊ ನಾನು ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿ ಹೊಡೆದು ಮಾಡಿರೋದ್ರಿಂದ ಈ ಸ್ವೀಟ್ನ ಆಗ ತೆಂಗಿನಕಾಯಿ ತುರಿಯಲ್ಲೇ ಹೆಜ್ಜಿಡ್ತಾ ಇದ್ದೀನಿ. ನೀವು ಜಾಸ್ತಿ ದಿನ ಏನಾದರೂ ಸ್ವೀಟು ಸ್ಟೋರ್ ಮಾಡಿ ಇಡ್ತೀನಿ ಅನ್ನೋದಾದರೆ ಕೊಬ್ಬರಿಯಲ್ಲಿ ಮಾಡ್ಕೊಳ್ಳಿ ಬೆಟರ್. ಎಷ್ಟು ದಿವಸ ಆದರೂ ಏನೂ ಆಗಲ್ಲ. ಬಟ್ ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಕೊಡುತ್ತೆ ತೆಂಗಿನಕಾಯಿ. ಈ ಸ್ವೀಟು ಸ್ವಲ್ಪ ಸಕ್ಕತ್ತಾಗಿ ಬರುತ್ತೆ, ಅದು ಚೆನ್ನಾಗಿರುತ್ತೆ, ಎದ್ದು ಚೆನ್ನಾಗಿರುತ್ತೆ. ಸೊ ನಿಮ್ಮ ಮನೇಲಿ ಕೊಬ್ಬರಿ ಇದ್ದರೂ ಸರಿ, ತೆಂಗಿನಕಾಯಿ ಇದ್ದರೂ ಸರಿ ಮಾಡಿ. ನೆಕ್ಸ್ಟು ನಾನು ಬಾದಾಮಿನ ಒಂದನ್ನ 2 ಪೀಸ್ ಮಾಡಿ ಡೆಕೋರೇಟ್ಗೋಸ್ಕರ ಅದ್ರ ಮೇಲೆ ಇಡ್ತಾ ಇದ್ದೀನಿ. ಚೆನ್ನಾಗಿ ವಾವ್, ಹೇಗೆ ಕಾಣಿಸ್ತಾ ಇದೆ ಅಲ್ಲ, ಸೂಪರ್. ನೋಡಿ ನೋಡಿ ಎಷ್ಟು ಯಮ್ಮಿ ಆಗಿದೆ ನೋಡಿ. ಅಲ್ಲಿ ನಾನು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ವಾವ್. ಸೊ ನೀವು ಮನೇಲಿ ಇದೇ ಥರ ಮಾಡಿ ಮನೆಯಲ್ಲೇ ಸ್ವೀಟ್ ಮಾಡ್ಕೊಂಡು ತಿನ್ನಿ. ಮಕ್ಳಿಗೂ ಮಾಡಿಕೊಡಿ, ವಯಸ್ಸಾದವರಿಗೂ ಕೊಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ನೀವು ಸಕ್ಕರೆ ಹಾಕ್ತಿದ್ರು ಬೆಲ್ಲದಲ್ಲೂ ಮಾಡ್ಬೋದು, ಶುಗರ್ ಇರೋರಿದ್ದರೆ ಮನೇಲಿ. ಸೊ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್.